ನೋಡಿ, ಈ ಆನ್ಲೈನ್ ಗೇಮಿಂಗ್ ಮಾಡಿದ್ರೆ ಯಾವ ರೀತಿ ತೊಂದರೆ ಆಗುತ್ತೆ. ಭಾಷಣ ಸ್ಪರ್ಧೆ, ಆಮೇಲೆ ಏನು ಪ್ರಬಂಧ ಸ್ಪರ್ಧೆ, ರೀಲ್ಸ್ ಎಲ್ಲ ಯಾವ್ಯಾವೋ ರೀಲ್ಸ್ಗಳು ನೋಡ್ತಾ ಇದ್ವಿ. ಅಯ್ಯೋ ಅದು ಇದು ನೋಡ್ತಿದ್ವಲ್ಲ, ಹುಚ್ಚಾಟಗಳು ನೋಡ್ತಾ ಇದೀವಲ್ಲ, ಅಯ್ಯೋ ಹಂಗೆ ಅಯ್ಯೋ ಹಿಂಗೆ ಅಂತೇಳಿ. ಈ ರೀಲ್ಸನ್ನು ಸೋಷಿಯಲ್ ಮೀಡಿಯಾ ಈಗ ತುಂಬ ಸ್ಟ್ರಾಂಗ್ ಆಗಿದೆ. ಅದನ್ನು ಬಳಕೆ ಮಾಡಿಕೊಂಡು ಈ ಒಂದಷ್ಟು ಇದಾರಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಇದಾರಲ್ಲ, ಯಾರೇ ಆಗಲಿ ವಾಟೆವರ್, ನಮಗೆ ಬೇಕಾಗಿಲ್ಲ, ಅವ್ರಿಗೆ ಅವರಿಂದಾನೇ ಹೆಚ್ಚಾಗಿರೋದು. ಫಸ್ಟ್ ಆಫ್ ಆಲ್ ಹೆಚ್ಚಾಗಿರೋದೇ ಅವರಿಂದ. ಅವ್ರಿಗೆ ಮೊದಲು ಅವ್ರ ತಲೆಯಲ್ಲಿರೋ ಈ ಕಸನ ತೆಗ್ಸಾಕ್ಬೇಕು. ನೋಡ್ರಪ್ಪ ನೀವು ಹಿಂಗೆ ಇದಾರಲ್ಲ ಅಂತೇಳಿ ಅವ್ರಿಗೊಂದು ಕೌನ್ಸಿಲಿಂಗ್ ಮಾಡಬೇಕು. ಆನ್ಲೈನ್ ಗೇಮಿಂಗ್ ಅಂದ್ರೆ ಏನು, ಬೆಟ್ಟಿಂಗ್ ಅಂದ್ರೆ ಏನು, ಬೆಟ್ಟಿಂಗ್ ಈ ಜಾಲ ಹೇಗಿರುತ್ತೆ. ಯಾವುದೋ ಈ IPL ಜನ ನೋಡ್ತಾರಲ್ಲ, IPL ಕ್ರಿಕೆಟ್ನ ನೋಡೋರು ಎಂಜಾಯ್ ಮಾಡಕ್ ನೋಡಲ್ಲ, ಅಲ್ಲಿ ಕಟ್ಟಿರ್ತಾರೆ. ನೋಡಪ್ಪ ನನಗೆ ಇದು ಇಷ್ಟ 2,000 ತಗೋ 3,000 ಬಂತು. ಏನಿದು, ಇದು ದಂಧೆ ಇದು. ಖಂಡಿತ ಸರ್. ಈ IPL ಗೇಮ್ಗಳನ್ನ ಖುಷಿಗೆ ನೋಡೋದು ತುಂಬಾ ಕಡಿಮೆ, ಎಂಟರ್ಟೈನ್ಮೆಂಟ್ಗೆ ನೋಡೋದು ತುಂಬಾ ಕಡಿಮೆ. ದುಡ್ಡು ಕಟ್ಟಿರ್ತಾರೆ. IPL ಒಂದೇ ಅಲ್ಲ ಸರ್, ಈಗ ಪ್ರತಿಯೊಂದು ಕ್ರಿಕೆಟ್ ಮ್ಯಾಚ್ಗಳು ಅಂತ ಬಂದ, ಕ್ರಿಕೆಟ್ ಅಷ್ಟೇ ಅಲ್ಲ, ಎಷ್ಟೋ ಪ್ರತಿಯೊಂದು ಆಟದಲ್ಲೂ ಇವತ್ತು ಆನ್ಲೈನ್ ಬೆಟ್ಟಿಂಗ್ ಅನ್ನೋದೊಂದು ದಂಧೆ. ನೋಡಿ, ನಾವು ಮೊದಲೆಲ್ಲ ಒಂದು ಕ್ರಿಕೆಟ್ ಮ್ಯಾಚ್ ಅಂದರೆ ಅಥವಾ ಏನಾದ್ರು ಬೇರೆ ಬೇರೆ ಮ್ಯಾಚ್ಗಳು ಅಂತ ನೋಡಿದ್ರೆ ನಮ್ಗೊಂದು ಖುಷಿ ನೋಡ್ತಾ ಇದ್ವಿ. ಏನು ಅದೊಂದು ಕೌತುಕ ಇರ್ತಾಯಿತ್ತು. ಇಷ್ಟು ಹೊಡಿತಾರೆ, ಇಷ್ಟು ನಾವು ಚೇಸ್ ಮಾಡಬೇಕು ನಮ್ಮ ಟೀಮು. ಈಗ IPL ಬಂದಮೇಲೆ ಯಾವ ನಮ್ಮ ಟೀಮು, ಯಾವ ನಮ್ಮ ಆಟಗಾರ, ಒಟ್ಟು ನೋಡಬೇಕು, 6 ಹೊಡೆದನ್ನ ಎಂಜಾಯ್ ಮಾಡಬೇಕು. ಅದು ಓಕೆ, ನೀವು ಒಂದು ಗೇಮನ್ನು ನೀವು ಎಂಜಾಯ್ ಮಾಡೋದಕ್ಕೆ, ಒಂದು ಹೆಲ್ತಿಯಾಗಿ ಅದನ್ನು ಪ್ರೀತಿ ಮಾಡೋದಕ್ಕೆ ನೀವು ನೋಡ್ತೀರಾ, ನಿಮ್ಮ ಹಾಬೀಸ್, ಅದು ಓಕೆ, ತೊಂದರೆ ಇಲ್ಲ. ಆದರೆ ಈಗ ಬಹುತೇಕ ಯುವ ಸಮುದಾಯ IPL ಕ್ರಿಕೆಟನ್ನು ನೋಡೋದು ಕೇವಲ ಖುಷಿಗೆ ಅಥವಾ ಫ್ಯಾನ್ಸು ನಮ್ಮ ತಂಡ ಅಂತ ನೋಡಲ್ಲ. ಅಲ್ಲಿ ಇವ್ರು ದುಡ್ಡು ಕಟ್ಟಿರ್ತಾರೆ. ತಂದೆ ತಾಯಿಗಳಿಗೆ ಗೊತ್ತಿಲ್ಲದಂಗೆ ಇವರೆಲ್ಲ ಬೆಟ್ಟಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಯಾರು ಇವರು, ಎಲ್ಲಿರ್ತಾರೆ? ಇದೊಂದು ದೊಡ್ಡ ಮೋಸದ ಜಾಲ. ಅವಾಗ ಅರೆಸ್ಟ್ ಮಾಡ್ತಾ ಇರ್ತಾರೆ ಇವ್ರನ್ನೆಲ್ಲ. ಬೆಟ್ಟಿಂಗ್ ದಂಧೆ ನಡೆಸಿದಾರನ್ನ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಇವೆಲ್ಲ ಸರ್ಕಾರಕ್ಕೆ ಕಾನೂನಾತ್ಮಕ ನಡೆಯುವಲ್ಲ, ಇವೆಲ್ಲ ಅಕ್ರಮ ದಂಧೆಗಳು. ಹಾಗಾಗಿ ನನಗನ್ಸುತ್ತೆ ಒಂದ್ಸಲಿ ನಿಮಗೆ ಬ್ಯಾನ್ ಮಾಡಿದ್ರೆ ಈ IPL ಆಟಗಳನ್ನ ಬ್ಯಾನ್ ಮಾಡ್ಕೊ. ನಿಮಗೆ ಖುಷಿಗೆ ಅಂತ ನೋಡಲ್ಲವಲ್ಲ ಬಹುತೇಕ ಮಂದಿ. ಆಮೇಲೆ ಇನ್ನೊಂದು ಅಂದರೆ ಮ್ಯಾಚ್ಗಳೇ ಫಿಕ್ಸಿಂಗ್ ಆಗಿರ್ತಾವಲ್ಲ, ಮ್ಯಾಚ್ ಫಿಕ್ಸಿಂಗ್ ಆಗಿರ್ತವೆ. ನೀವೇನೋ ಕಟ್ಟಿರ್ತೀರಿ, ಅಲ್ಲಿನ್ನೇನೋ ಮಾಡಿರ್ತಾರೆ. ಎಷ್ಟು ಮೋಸಗಳು ನಡೀತಿದ್ದಾವೆ ಅಲ್ವಾ. ನಾನು ಆಗಲೇ ಇದನ್ನ ಹೇಳಕ್ಕೆ ಬಂದೇನು, ಕಂಟೆಂಟ್ ಕ್ರಿಯೇಟರ್ಸ್ನ ಕರೆಸಿ ಫಸ್ಟ್ ಅವ್ರಿಗೊಂದು ವರ್ಕ್ಶಾಪ್ ಮಾಡಬೇಕು. ನೋಡಿ, ಇದು ಹೀಗೆ ಆಗ್ತಾಯಿದೆ, ನೀವು ಈ ರೀತಿ ನಿಮ್ಮ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ನಿಮ್ಮ ಈ ಇನ್ಸ್ಟಾಗ್ರಾಮ್ದಲ್ಲೋ ಇನ್ನೆಲ್ಲೋ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಸೆಕೆಂಡ್ಸ್ ನೀವು ರೀಲ್ಸ್ ಮಾಡಿ, ಅವ್ರಿಗೆ ಗೌರವಧನ ಸರ್ಕಾರ ಕೊಡಲಿ, ತೊಂದರೆ ಇಲ್ಲ. ಅಥವಾ ನೀವು ಇದನ್ನು ಮಾಡಿ ಅಂತ ಹೇಳಿ ಈ ರೀತಿ ಮಾಡಿದಾಗ ಏನಾಗುತ್ತೆ, ಎಷ್ಟೋ. ಆಮೇಲೆ ಅದನ್ನು ಕ್ರಿಯೇಟಿವ್ ಆಗಿ ಮಾಡಬೇಕು. ಈ ಸರ್ಕಾರ ಕೊಡ್ತಲ್ಲ, ನೀವು ಅಪರಾಧ ನೀವು ಮಾಡಬೇಡಿ ಅಂದರೆ ಯಾರೂ ನೋಡಲ್ಲ. ಅದಕ್ಕೊಂದು ಚಿಕ್ಕದಾಗಿ ಒಂದು ಕ್ರಿಯೇಟಿವ್ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು, ಅದಕ್ಕೊಂದು ಸ್ಟೋರಿ ರೆಡಿ ಮಾಡ್ಕೊಂಡು, ಡೈಲಾಗ್ ಬರ್ಸಿ. ಈ ಬೆಟ್ಟಿಂಗ್ ಪ್ರಮೋಟ್ ಮಾಡ್ಲಿಕ್ಕೆ ಎಂತೆಂಥ ಡೈಲಾಗ್ಗಳು ಬರೀತಾರೆ ಕ್ರಿಯೇಟರ್ಸ್. ಅದನ್ನು ಇದು ಎಷ್ಟು ಅಪಾಯ ಅಂತೇಳಿ ಅದನ್ನು ಮಾಡಿಸಿ, ಕ್ರಿಯೇಟಿವ್ ಆಗಿ ಮಾಡಿಸಿ. ಎಷ್ಟು ಮೆಸೇಜ್ ಹೋಗುತ್ತೆ, ಎಷ್ಟು ಜನಕ್ಕೆ ತಲುಪುತ್ತೆ ಅಲ್ವಾ. ಸರ್ಕಾರ ಈ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಆಮೇಲೆ ತಂದೆ ತಾಯಿಗಳಿಗೆ ಬಗ್ಗೆ ಇದ್ರ ಬಗ್ಗೆ ಅರ್ಥ ಆಗಬೇಕು. ಯಾಕೆಂದರೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ತಂದೆ ತಾಯಿಗಳು ಮಕ್ಕಳಿಗೆ ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವರೇನು ಏನಾದರೂ ಉಪಯೋಗ ಆಗುವಂಥ ವಿಚಾರಗಳನ್ನ ನೋಡ್ತಾ ಇದ್ದಾರಾ, ಬೇರೆ ಏನಾದ್ರು ನೋಡ್ತಾ ಇದ್ದಾರಾ, ಮೊಬೈಲಲ್ಲಿ ಏನು ಹುಡುಕ್ತಿದ್ದಾರೆ, ಏನು ಸರ್ಚ್ ಮಾಡ್ತಿದ್ದಾರೆ, ಅವ್ರು ಎಲ್ಲಿ ಕಳೆದೋಗ್ತಾ ಇದ್ದಾರೆ, ಅದೆಲ್ಲ ನೋಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಾಳೆ ತೊಂದರೆ ಆದಾಗ ನಮಗೆ ಗೊತ್ತೇ ಆಗಲಿಲ್ಲ ಅಂತ ಅನ್ನೋದ್ರ ಬದಲಾಗಿ ಯೋಚನೆ ಮಾಡಬೇಕು. ಎಷ್ಟೋ ಜನ ಪೋಷಕರು ಇದೇ ರೀತಿಯಾಗಿ ಎಷ್ಟೋ ಜನ ಪೋಷಕರು ಕೊನೆಯದಾಗಿ ಯಾರೋ ಒಬ್ಬ ಯುವಕ ಡೆತ್ ಆದ, ಇದೇ ಒಂದು ವಿಚಾರ, ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಲಿಯಾಗಿ ಯಾರೋ ಒಬ್ಬ ಡೆತ್ ಆದ, ಆ ಒಂದು ಯುವಕನ ತಂದೆ ತಾಯಿ ಅಂದರು ಯಾವ ರೇಂಜಿಗೆ ತನ್ನ ಅಳಲನ್ನು ತೋರಿಸ್ಕೊಳಕ್ಕಾಗಲ್ಲ. ಏನು ನನಗೆ ಗೊತ್ತೇ ಆಗಲಿಲ್ಲ, ಒಂದು ಸಣ್ಣ ಸುಳಿವು ಸಿಗಲಿಲ್ಲ, ನನ್ನ ಮಗ ಈ ಥರ ಮಾಡ್ತಿದ್ದಾನೆ, ಈ ಥರ ನಡೆಸ್ಕೊತಿದ್ದಾನೆ, ಈ ಥರ ಏನೋ ಒಂದು ಆನ್ಲೈನ್ ಗೇಮಿಂಗ್ ಅನ್ನೋದಕ್ಕೆ ಬಲಿಗೆ ಚಟಕ್ಕೆ ಬಲಿಯಾಗಿದ್ದಾನೆ ಅನ್ನೋದಕ್ಕೆ ಕೊನೆವರೆಗೂ ಗೊತ್ತೇ ಇರಲ್ಲ. ನನ್ನ ಮಗ ಆನ್ಲೈನ್ ಗೇಮಿಂಗ್ ಆಡ್ತಿದ್ದಾನೆ ಅಂತಲೇ ಗೊತ್ತಿರಲ್ಲ ಎಷ್ಟೋ ಜನ ಪೋಷಕರಿಗೆ. ನಿಜ. ಹಾಗಾಗಿ
ಈ ಥರ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಇಂಪಾರ್ಟೆಂಟು ಸರ್ಕಾರ. ನಾನು ಹೇಳೋದು ಈ ಮೂಲಕ ನಾವು ಆಗ್ರಹ ಪಡಿಸೋದೇನಂದ್ರೆ, ನೀವು ಸಂಪೂರ್ಣವಾಗಿ ಬ್ಯಾನ್ ಮಾಡಿ, ಯಾವುದನ್ನು ಉಳಿಸ್ಬೇಡಿ. ನೀವು ಸ್ಕಿಲ್ ಗೇಮ್ ಬೇಡ 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 ಎಲ್ಲನೂ ಬ್ಯಾನ್ ಮಾಡಿ. ಆಗ ಯುವಕರಿಗೆ ಆಪ್ಷನ್ನೇ ಇರಲ್ಲ, ನಿಜ, ಅವ್ರಿಗೆ ಆಯ್ಕೆಗಳೇ ಇರಲ್ಲ. ಆಮೇಲೆ ಈ ಕೆಲವೊಂದೆಲ್ಲ ಕಡಿವಾಣ ಹಾಕೋದಿಕ್ಕಾಗಲ್ಲ. ನೋಡಿ, IPL ಬಂದಾಗ ಅದನ್ನ ಹೆಂಗೆ ಇದು ಮಾಡೋಕ್ಕಾಗತ್ತೆ? ಈ ಬೆಟ್ಟಿಂಗ್ ಈ ಜಾಲಗಳಿರುತ್ತಲ್ಲ, ಅದನ್ನು ಸಂಪೂರ್ಣವಾಗಿ ಹೆಂಗೆ ಅದಕ್ಕೆ ಮಟ್ಟ ಹಾಕೋದು ಅನ್ನೋದ್ರ ಬಗ್ಗೆ ಪೊಲೀಸರು, ಗೃಹ ಇಲಾಖೆ ಚಿಂತನೆ ಮಾಡಬೇಕು. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಯುವಕರಿಗೆ ಇದ್ರ ಬಗ್ಗೆ ಸರಿಯಾದ ಸಂದೇಶಗಳನ್ನ ಕೊಡಬೇಕು. ನೀನು ಆಟ ಆಡ್ತೀಯಾ, ಆಟ ಆಡು. ನೀನು ಕ್ರಿಕೆಟ್ ನೋಡ್ತೀಯಾ, ನೋಡು. IPL ಎಂಜಾಯ್ ಮಾಡ್ತೀಯಾ, ಮಾಡು. ಅದಕ್ಕೆ ಏನು ಬೆಟ್ಟಿಂಗ್ ಕಟ್ತೀನಿ, ಅದ್ರ ಬಗ್ಗೆ ದುಡ್ಡನ್ನು ಹೂಡ್ತೀನಿ ಅನ್ನೋದು ಕೂಡ ಅಪರಾಧ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಅವ್ರು ಜಾಗೃತಿ ಮೂಡಿಸ್ಬೇಕು. ಹಾಗಾದಾಗ ಏನಾಗುತ್ತೆ, ಈ ಸಾವಿನ ಸಂಖ್ಯೆ, ಮಾನಸಿಕ ಅಸ್ವಸ್ಥರಾಗೋದು, ಅವರು ಜಿಗುಪ್ಸೆಗೊಳಗಾಗೋದು, ಇದರಿಂದ ಇಡೀ ಕುಟುಂಬ ಸಫರ್ ಪಡುವಂಥದ್ದು. ಆಮೇಲೆ ಮತ್ತು ಇದು ಇನ್ನೊಂದು ಹೆಂಗೆ ಲಿಂಕ್ ಆಗುತ್ತೆ ಅಂದರೆ, ಡ್ರಗ್ಸು ಇವೆಲ್ಲ ಲಿಂಕ್. ಈ ಆನ್ಲೈನ್ ಗೇಮಿಂಗ್ ಆಡ್ತಾ ಆಡ್ತಾ ಜಿಗುಪ್ಸೆಗಳಿಗಾಗಿ ಯಾರೋ ಡ್ರಗ್ಸ್ ಹಂಚೋರು ಬರ್ತಾರೆ, ಅಲ್ಲಿ ಯುವಕರು ಮತ್ತೆ ತೊಡ್ಕೊಳ್ತಾರೆ. ಆ ಆಘಾತದಿಂದ ಹೊರಗಡೆ ಬರೋದು ಚೈನ್ ಲಿಂಕ್ ಥರ. ಹಾಗಾಗಿ ಇದಕ್ಕೊಂದು ದೊಡ್ಡ ಸರಿಯಾದ ಮಹತ್ವದ ಕಾರ್ಯಪಡೆಯನ್ನೇ ರೂಪಿಸಬೇಕು. ಇದನ್ನು ಮಟ್ಟ ಹಾಕಬೇಕಾಗಿದೆ. ಇದು ಕೇವಲ ಇಚ್ಛಾಶಕ್ತಿ ಬೇಕು ಸರ್ಕಾರಗಳಿಗೆ. ನಾವೊಂದು ಮಾಡಿದ್ವಿ ಅಂತ ಹೇಳಿಬಿಟ್ರೆ ಸುಮ್ಮನೆ ಅಲ್ಲ, ಇಚ್ಛಾಶಕ್ತಿ. ಈ ಕಾಯ್ದೆಯನ್ನು ಅದೆಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೊಂದು ಇಚ್ಛಾಶಕ್ತಿ ಇರಬೇಕು. ಆಮೇಲೆ ಸಮಾಜದಲ್ಲಿರುವಂಥ ವ್ಯವಸ್ಥೆಗೂ ಕೂಡ ಅದೊಂದು ಇಚ್ಛಾಶಕ್ತಿ ಇರಬೇಕು. ಹೋರಾಟಗಾರರು, ಪ್ರಗತಿಪರರು ನೋಡಿ, ಇವತ್ತು ಏನು KRS ಏನು ಪಕ್ಷದವರು ಇದ್ರ ಬಗ್ಗೆ ಪ್ರತಿಭಟನೆ ನಡೆಸಿದ್ದಾರೆ. ಇದನ್ನು ನಿಲ್ಲಿಸಬೇಕು, ದಂಧೆ ಹೆಚ್ಚಾಗ್ತಾ ಇದೆ ಅಂತೇಳಿ. ಇದು ಎಲ್ಲರ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ, ಏನು ಪತ್ರಕರ್ತರ ಜವಾಬ್ದಾರಿ, ಹೋರಾಟಗಾರರ ಜವಾಬ್ದಾರಿ, ಕಾಲೇಜಿನ ಆಡಳಿತ ಮಂಡಳಿ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಆಮೇಲೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಹೆಂಗೆ ಬ್ಯಾನ್ ಮಾಡಿದ್ದಾರೆ, ಅಲ್ಲಿ ಈ ರೀತಿ ಬ್ಯಾನ್ ಮಾಡಿರೋದ್ರಿಂದ ಯಾವ ರೀತಿ ಒಳ್ಳೆಯ ವಾತಾವರಣ ಇದೆ, ಅದನ್ನೆಲ್ಲ ನಾವು ತಿಳಿಸ್ಬೇಕಾಗಿದೆ. ಸರ್, ಇನ್ನು ಏನು ಒಂದು ಪ್ರಕರಣಗಳು ನಡೀತಿದ್ದಾವೆ ಆನ್ಲೈನ್ ಬೆಟ್ಟಿಂಗು. ಈ ಆನ್ಲೈನ್ ಬೆಟ್ಟಿಂಗು ಇವತ್ತಿಂದ ಏನಲ್ಲ ಸರ್, ಈ ತುಂಬ ವರ್ಷಗಳಿಂದ, ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಂಚೆಯಿಂದನೂ ಇತ್ತು, ಬಟ್ 4-5 ವರ್ಷದಿಂದ ಜಾಸ್ತಿ ಆಗಿದೆ. ಆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಸರ್ಕಾರ ಎಚ್ಚೆತ್ಕೊಳ್ಬೋದಿತ್ತಲ್ವ? ಈ ಹಿಂದೆ BJP ಸರ್ಕಾರ ಇತ್ತು, BJP ಸರ್ಕಾರನೂ ಕೂಡ ಎಚ್ಚೆತ್ಕೊಳ್ಬೋದಿತ್ತು. ಆದರೆ ಇಲ್ಲಿವರೆಗೂ ಮುಂದೂಡ್ಕೊಂಡು ಬಂದಿರೋಂಥ ಇದ್ರ ಪರಿಣಾಮ ಇನ್ನು ಏನು ಬೀರ್ಬೋದು ಸರ್ ಮುಂದೆ? ಮುಂದೆ ಈಗ ನೋಡಿ, ಎಚ್ಚೆತ್ಕೊಳ್ಬೋದಿತ್ತು, ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕೆ ಎಚ್ಚೆತ್ಕೊಳ್ಳಿಲ್ಲ, ಇಷ್ಟೊಂದು ಸಮಯ ಬೇಕಾಗಿತ್ತ ಅಂತ. ಇನ್ನು ಪರಿಣಾಮ ನಾವು ಹೇಳಿದ್ವಲ್ಲ, ಒಂದು ವ್ಯವಸ್ಥೆ ಈ ರೀತಿ ಜನಸಮೂಹ ಈಗ ನೋಡಿ, ನಮ್ಮಲ್ಲಿ ಅನೇಕ ಸಮಸ್ಯೆಗಳಿವೆ. ಭ್ರಷ್ಟಾಚಾರ ಇದೆ, ತಾಂಡವಾಡ್ತಾ ಇದೆ. ಜನರಿಗೆ ಅದರಿಂದ ಒಂದು ದೊಡ್ಡ ಸಮಸ್ಯೆ. ಜಾತಿ ಸಮಸ್ಯೆ ಇದೆ, ಅದೊಂದು ದೊಡ್ಡ ಸಮಸ್ಯೆ. ಪಿಡುಗು. ಆಮೇಲೆ ಜನರಿಗೆ ಉದ್ಯೋಗ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ ಯುವಕರಿಗೆ. ಆಮೇಲೆ ತಾರತಮ್ಯಗಳು, ಅದು ನೀತಿ ತಾರತಮ್ಯಗಳು. ಆಮೇಲೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೋಮು ಹಿಂಸೆಗಳು ನಡೀತಾ ಇದ್ದಾವೆ. ಧರ್ಮದ ಜಗಳ, ಜಾತಿ ಜಗಳ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಮೂಲಭೂತ ಸೌಲಭ್ಯಗಳಿಲ್ಲ. ಅದ್ರ ನಡುವೆ ಇದೂ ಒಂದು ದೊಡ್ಡ ಸಮಸ್ಯೆ ಆದರೆ ಹೆಂಗೆ ದೇಶ ರಾಜ್ಯ ಬೆಳವಣಿಗೆ ಆಗುತ್ತೆ? ಇವೆಲ್ಲ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡಿ ಅವ್ನು ಹೊರಗಡೆ ಬರೋಷ್ಟೊತ್ತಿಗೆ ದೇಶಕ್ಕೆ, ರಾಜ್ಯಕ್ಕೆ ಹೆಂಗೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗತ್ತೆ ಅಲ್ವಾ? ನೀವು ಇವನ್ನೆಲ್ಲ, ಈ ಪಿಡುಗುಗಳನ್ನೆಲ್ಲ ನಿರ್ಮೂಲನೆ ಮಾಡ್ತಾ ಬಂದಾಗ ಯುವಶಕ್ತಿ, ರಾಜ್ಯದ ಜನ ಅವನದೇ ಆದ ಒಂದು ಕ್ರಿಯೇಷನ್ನ ಮೂಲಕ ಸಾಧನೆಗಳು ಮಾಡ್ತಾನೆ. ಚೆನ್ನಾಗಿ ಅವನು ಅವನದೇ ಆದ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಬಲ್ಲ ಅವಕಾಶಗಳನ್ನು ನೀವು ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ, ವೇದಿಕೆಗಳನ್ನ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಅವ್ನಿಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಈಗ ನೋಡು, ಒಬ್ಬ ಒಳ್ಳೆ ಪ್ರತಿಭಾಶಾಲಿಗೆ ಅವನೇನೋ ಒಂದು ಆವಿಷ್ಕಾರ ಮಾಡಿರ್ತಾನೆ ಯಾವುದೋ ಒಂದು ಕ್ಷೇತ್ರದಲ್ಲಿ, ಅವನಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡಿ ನೀವು, ಅವನು ಯಾಕೆ ಬೆಳೆಯಲ್ಲ? ನೀವು ಉದ್ಯೋಗಗಳನ್ನು ಅಷ್ಟೇ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಉದ್ಯಮಗಳನ್ನು ಕ್ರಿಯೇಟ್ ಮಾಡಿ. ಉದ್ಯೋಗ ಕೊಡೋದೇ ಸಮಸ್ಯೆ ಅಲ್ಲ. ಪ್ರತಿಯೊಬ್ಬರು ಕೂಡ ಉದ್ಯಮವನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಬಂದಾಗ ಅವನು ಇನ್ನೊಂದಷ್ಟು ಜನಕ್ಕೆ 100 ಜನಕ್ಕೆ ಉದ್ಯೋಗ ಕೊಡ್ತಾನೆ. ಹಾಗೆ ಮಾಡಿದಾಗ ಇವೆಲ್ಲ ಕಡಿಮೆ ಆಗ್ತವೆ. ನೀವೇನು ಸರ್ಕಾರಗಳಿಗೆ ಇದ್ರ ಬಗ್ಗೆ ಜವಾಬ್ದಾರಿನೇ ಇಲ್ವಲ್ಲ. ಅವು ಯುವಕರು ಏನು ಮಾಡ್ತಾರೆ, ದುಡ್ಡು, ಈಗ ಅವನಿಗೆ ಉದ್ಯೋಗ ಬೇಕಪ್ಪ, ಯುವಕರನ್ನ ಎಂಗೇಜ್ ಮಾಡ್ಬೇಕು ನೀವು. ಈಗ ಒಂದಷ್ಟು ಯುವಕರು ಅಯ್ಯೋ ಒಂದು ಪಕ್ಷಗಳ ಪರವಾಗಿ ಅವ್ರನ್ನ ಬೈಯೋದಕ್ಕೆ ಇವರು ವಾಟ್ಸಪ್ ಯೂನಿವರ್ಸಿಟಿ ಕ್ರಿಯೇಟ್ ಆಗಿದೆಯಾ? ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಮ್ಮ ಯುವಶಕ್ತಿ ಮುಳುಗಿದಾಗ ಅವ್ರು ಏನು ಮಾಡ್ತಾರೆ?
ಓ ಅವ್ನು ಹಂಗನ್ನ ನಮ್ಮ ಪಕ್ಷಕ್ಕೆ ಅವನು ಆ ಪಕ್ಷಕ್ಕೆ ಹೆಂಗೆ ಬೈಯೋಣ, ಓ ನಮ್ಮ ನೆಹರೂನ್ ಬೈದ್ರ ನಾವು ಮೋದಿನ ಬೈಯೋಣ. ಇಷ್ಟರಲ್ಲೇ ಅವರ ಶಕ್ತಿ ವ್ಯಯ ಆದರೆ ಅವರು ಏನು ಭವ್ಯ ಭಾರತದ ನಿಮ್ಮ ಭಾರತವನ್ನು ನಿರ್ಮಾಣ ಮಾಡೋದು ಹೇಗೆ? ಬೇರೆ ಬೇರೆ ದೇಶದವರು ಒಲಿಂಪಿಕ್ ಬಂದಾಗ ಚೀನಾ, ಅಮೇರಿಕಾ ಅಂತವೆಲ್ಲ ಟಾಪ್ 100 ಪದಕಗಳು. ನಾವು ಇಂಡಿಯಾ ಎಲ್ಲಪ್ಪ ಅಂದ್ರೆ ನಮ್ಮಲ್ಲೂ ಒಳ್ಳೆ ಸಾಧನೆ ಮಾಡ್ತಾರೆ, ತುಂಬಾ ಕೆಳದ ಪಟ್ಟಿಲಿ ಇರ್ತವೆ. ನೊಬೆಲ್ ಪ್ರಶಸ್ತಿ ಯಾರಿಗೆ ಬರ್ತವೆ ಪ್ರತಿ ವರ್ಷ ಅಂತ ಅಂದಾಗ ಬೇರೆ ಬೇರೆ ದೇಶಗಳು ತಗೊಳ್ತಿದಾವಲ್ಲ, ನಮ್ಮಲ್ಲಿ ಯಾಕಾಗಲ್ಲ? ನಮ್ಮಲ್ಲಿ ಯಾಕೆ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಗೊಳಕ್ಕಾಗಲ್ಲ? ನಮ್ಮಲ್ಲಿ ಸರಿಯಾಗಿ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಕ್ರಿಯೇಟ್ ಮಾಡಿಲ್ಲ ನಾವು. ಅವ್ರನ್ನ ಬೆಟ್ಟಿಂಗ್ ಆಡಿ ರಾಜ್ಯ ಸರ್ಕಾರಕ್ಕೆ ದುಡ್ಡು ಬರಂಗ್ ಮಾಡು, ಇಷ್ಟೇ ಅಲ್ವಾ? ರಾಷ್ಟ್ರದ ಆಟ ಹಾಕಿ ಸರ್, ಯಾರು ನೋಡ್ತಾರೆ ಜಾಸ್ತಿ ಜನ ಅದನ್ನ? ಅದೇ ಹೇಳೋದು, ಕ್ರಿಕೆಟ್ ನೋಡ್ತಾರೆ. ಆಯ್ತಪ್ಪ, ಕ್ರಿಕೆಟನ್ನೇ ನಮಗಿರೋಂಥವ್ರಿಗೆ ಅವಕಾಶ, ಇರೋಂಥ ಪ್ರತಿಭಾನ್ವಿತರಿಗೆ. ಈಗ ಕ್ರಿಕೆಟ್ ಇದೆ, ಅಥ್ಲೆಟಿಕ್ ಇದೆ, ಏನೋ ಬೇರೆ ಬೇರೆ ಕಬಡ್ಡಿ ಇದೆ, ಪ್ರತಿಭಾವಂತರಿಗೆ ಸರಿಯಾದ ವೇದಿಕೆಗಳೇ ಇಲ್ವಲ್ಲ. ಅವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶಗಳೇ ಇಲ್ವಲ್ಲ. ಕೆಲವರು ಮಾತನಾಡ್ಕೊಂತಾರೆ ಸರ್, ಏನಂದ್ರೆ ಈ ಒಂದು ಕ್ರಿಕೆಟ್ಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಲ್ಲೂ ದಂಧೆ ನಡೆಯುತ್ತೆ, ಅಲ್ಲೂ ಅವ್ರಿಗೆ ಬೇಕಾದವ್ರಿಗೆ ಅದು ಸೀನಿಯರ್ಸ್ಗಳಿಗೆ. ಹೌದು, ಹಾಗಾಗಿ ಅದಕ್ಕೆ ಹೇಳೋದು, ಒಲಿಂಪಿಕ್ ಅಲ್ಲಿ ನಮ್ಮ ಭಾರತ ಟಾಪ್ 1 ನಲ್ಲಿರೋ ಲೆವೆಲಿಗೆ ನಾವು ಶ್ರಮ ಪಡ್ಬೇಕಲ್ವಾ? ಇಲ್ಲಿ ಸುಮ್ಮನೆ ಅನ್ಕೊಂಡ್ಬಿಟ್ಟು ಇಲ್ಲಿ ನಮ್ಗೆ ಏನು ಕೊಡ್ದಲೆ ನಮ್ಮ ಇವ್ರಿಗೆ ಕ್ರೀಡಾಪಟುಗಳಿಗೆ ನೀನು ಗೆದ್ದು ಬಾ ಅಂತಂದ್ರೆ ಹೆಂಗೆ ಹೇಳ್ತಾನೆ? ನೀವು ಇಲ್ಲಿ ಅವನಿಗೆ ಸರಿಯಾದ ಪ್ರೋತ್ಸಾಹ ಕೊಡಬೇಕು, ಅವನಿಗೆ ಬೇಕಾದಂಥ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು, ಅವ್ರಿಗೆ ಆರ್ಥಿಕ ಸಹಾಯ ಮಾಡಬೇಕು. ಬೇರೆ ದೇಶಕ್ಕೆ ಹೋಗಿ ಸ್ಪರ್ಧೆ ಮಾಡೋಣ ಅಂದ್ರೆ ಪಾಪ ಅವರೆಲ್ಲ ನೆರವು ಕೇಳ್ತಾರೆ, ನನಗೆ ಅಲ್ಲಿ ಹೋಗಿ ಇದು ಮಾಡೋಕ್ಕೆ ಸಹಾಯ ಮಾಡಿ. ಯುವಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ, ಸರಿಯಾಗಿ ವೇದಿಕೆ ಕೊಡ್ತಾ ಇಲ್ಲ. ಆಗ ನೊಂದ ಬೇಸತ್ತ ಯುವ ಪಡೆ ಏನು ಮಾಡುತ್ತೆ? ಆನ್ಲೈನಲ್ಲಾದ್ರೂ ನಾನು ದುಡ್ಡು ಗಿಡ್ ಮಾಡೋಣ ಅಂತ ಹೋಗ್ತಾರೆ. ಪಾಪ ಅವ್ರಿಗೆ ಅದು ಇದು ಒಂದು ದೊಡ್ಡ ಜಾಲ ಅಂತ ಗೊತ್ತಿಲ್ಲ. ಹಾಗಾಗಿ ಸರ್ಕಾರಗಳ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದು ಒಂದಕ್ಕೆ ಲಿಂಕ್ ಆಗಿರಲ್ಲ, ಬೇರೆ ಬೇರೆ ಏನೇನೇನೇನೋ ಇರುತ್ತೆ. ನೀವು ಅವ್ರಿಗೆ ಸರಿಯಾಗಿ ವೇದಿಕೆಗಳನ್ನು, ಸರಿಯಾಗಿ ಪ್ರೋತ್ಸಾಹವನ್ನು, ಉದ್ಯಮ ಮಾಡೋದಕ್ಕೆ ಅವರಿಗೆ ಸರಿಯಾದ ಸಾಲದ ಸೌಲಭ್ಯವನ್ನು ಎಲ್ಲ ರೀತಿಯಲ್ಲಿ ಕೊಡಿ, ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನೀವೇನು ಕೊಡದೆ ನಮ್ಮದು GDP ಗ್ರೋತ್ ಆಗ್ತಾ ಇಲ್ಲ, ನಮ್ಮ ದೇಶ ಪ್ರಗತಿ ಆಗ್ತಿಲ್ಲ, ನಮ್ಮ ರಾಜ್ಯ ನಂಬರ್ 1 ಆಗ್ತಾ ಇಲ್ಲ, ಬಡತನ ಹೆಂಗೆ ಎಲ್ಲ ಶ್ರೀಮಂತರೆಲ್ಲ ಇರೋ ದುಡ್ಡನ್ನು ಲೂಟಿ ಮಾಡ್ಕೊಂತ ಹೋದ್ರೆ ಬಡತನ ಹೆಂಗೆ ನಿರ್ಮೂಲನೆ ಆಗುತ್ತೆ? ಬರೀ ಜಾತಿ ಜಗಳದಲ್ಲೇ ನಮ್ಮ ಯುವಕರೇ ನೀನು ಕೋಮುಗಲ್ಗಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಡ್ಕೊಂಡು ಹೋಗ್ತಾ ಇರಪ್ಪ ಅಂತ ಹೇಳಿದ್ರೆ ಇವರು ಆರಾಮಾಗಿ ಇವ್ರು ಜಗಳ ಆಡ್ತಿರ್ತಾರೆ, ಇವರು ಅಧಿಕಾರಕ್ಕೆ ಬರ್ತಾ ಇರ್ತಾರೆ. ಹೆಂಗ್ರಿ ಉದ್ಧಾರ ಆಗುತ್ತೆ ದೇಶ? ಇಲ್ಲ ಸರ್, ಇನ್ನು ಕೊನೆಯದಾಗಿ ಏನು ಈ ಒಂದು ಗೇಮಿಂಗ್ ಇದಾವೆ ಅದ್ರದ್ದೆಲ್ಲ ಟ್ಯಾಕ್ಸ್ಗಳು ಬರ್ತಿದೆಯಲ್ಲ ಸರ್, ಆ ಟ್ಯಾಕ್ಸ್ನಿಂದ ಏನಾದರೂ ಸುಮ್ಮನಾಗೋದ್ರೆ ಎಷ್ಟು ದಿನ ರಾಜ್ಯ? ಅದೇ ಹೇಳೋದು, ಸರ್ಕಾರಕ್ಕೆ ಇದರಿಂದ ಒಳ್ಳೆಯ ಆದಾಯ ಇದೆ, ನಮಗೆ ಟ್ಯಾಕ್ಸು ಬೇಡ, ಗೀಕ್ಸು ಬೇಡ. ನಾವು ಹೇಳೋದೇನು ಅಂದರೆ ಇದರಿಂದ ತೊಂದರೆ ಇದೆ, ಆರ್ಥಿಕ ಅಪರಾಧ ಆಗುತ್ತೆ, ಫ್ರಾಡ್ ಆಗುತ್ತೆ, ಯುವಕರಿಗೆ ತೊಂದರೆ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ ಅಂದರೆ ನೀವು ಅದನ್ನು ಬ್ಯಾನ್ ಮಾಡಿ. ನಿಮಗೆ ಆದಾಯ ಬೇರೆ ಸೋರ್ಸ್ ತಗೊಳ್ಳಿ, ನೀವು ಬೇರೆ ಆದಾಯಗಳನ್ನು ನೀವು ಸೃಷ್ಟಿ ಮಾಡಿ ಅಲ್ವಾ? ಸರ್ಕಾರಕ್ಕೆ ಅದು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಲ್ಲ, ನಿಮಗೆ ಈಸಿಯಾಗಿ ಆರಾಮಟ್ಟೆ ಕೋಟಿಗಟ್ಟಲೆ ಟ್ಯಾಕ್ಸ್ ಬರುತ್ತೆ ಅಂತ ಕಾರಣಕ್ಕೆ ಜನರನ್ನು ನೀವು ಅಪಾಯಕ್ಕೆ ತಳ್ಳೋದು ತಪ್ಪದು, ಅದು ಅಪರಾಧ ಅದು. ಹಾಗಾಗಿ ನೀವು ಬ್ಯಾನ್ನ ಸಂಪೂರ್ಣವಾಗಿ ಮಾಡಿ, ಗಿಲ್ಲು ಅವೆಲ್ಲ ಏನು ಬೇಕಾಗಿಲ್ಲ ನಮಗೆ. ನ್ಯಾಯಾಲಯಕ್ಕೆ ಈ ಕಂಪನಿಗಳು ತಪ್ಪು ಮಾಹಿತಿ ಕೊಡ್ತಾರೆ, ಇದು ಸ್ಕಿಲ್ ಗೇಮ್ ಅಂತೆ. ಸ್ಕಿಲ್ ಗೇಮ್ ಅಲ್ಲ, ಇದು ಫ್ರಾಡ್ ಗೇಮ್, ಇದು ದೋಚುವ ಗೇಮು, ಟೋಪಿ ಹಾಕುವ ಗೇಮು. ಹಾಗೆ ಸರ್ಕಾರಗಳು ಹಿಂಗೋ ಆದಾಯ ಬರುತ್ತಲ್ಲ ಬಿಡಿ ಅಂತ ಸುಮ್ಮನೆ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ, ಬ್ಯಾನ್ ಮಾಡಿ. ಆಮೇಲೆ ಯುವಕರು ಈ ಥರದ ಜಾಲಕ್ಕೆ ಬಲಿಯಾಗಬೇಡಿ. ನಿಮ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹಂಗೆ ನಾವು ನಮ್ಮದೇ ಆದ ನಮ್ಮ ಈ ಬದುಕಿನಲ್ಲಿ ಒಳ್ಳೊಳ್ಳೆಯ ಕನಸುಗಳನ್ನು, ಸಾಧನೆಗಳನ್ನು, ಕಲಾಂ ಹೇಳ್ತಾರಲ್ಲ, ಈ ಸಣ್ಣ ಕನಸು ಕಾಣೋದು ಕ್ರೈಮ್ ಅಂತ. ದೊಡ್ಡ ಕನಸನ್ನು ಇಟ್ಕೊಳ್ಳಿ, ಅದ್ರ ಬಗ್ಗೆ ಶ್ರಮ ಹಾಕಿ ಫೋಕಸ್ಡ್ ಆಗಿರೋಣ. ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು, ನಾನು ನನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಏನೆಲ್ಲ ಶ್ರಮ ಹಾಕ್ಬೋದು, ಅದ್ರ ಬಗ್ಗೆ ನಿಮ್ಮ ಇನ್ವಾಲ್ವ್ಮೆಂಟು, ನಿಮ್ಮ ಸಮಯ, ನಿಮ್ಮ ಏಕಾಗ್ರತೆ ಅಲ್ಲಿರಲಿ. ಈ ಆನ್ಲೈನು ಎಂತೆಲ್ಲ ಬಂದರೆ ನಿಮ್ಮ ಬದುಕು ನರಕ ಆಗುತ್ತೆ. ದಯಮಾಡಿ ಅದಕ್ಕೆ ಬೀಳ್ಬೇಡಿ. ಈ ಮೋಸದ ಜಾಲದ ಬಗ್ಗೆ ಎಚ್ಚರ. ಓಕೆ ಸರ್, ಥ್ಯಾಂಕ್ ಯು ಸರ್, ನಾನು ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಇನ್ ಫೈನಲ್ ಮೆಸೇಜ್ ಏನಂದರೆ, ಈ ಒಂದು ಕಾರ್ಯಕ್ರಮ, ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ವಿಚಾರದ ಬಗ್ಗೆ ಮಾತನಾಡಿದ್ರ ಉದ್ದೇಶ ಏನು ಅಂದರೆ,
ಆನ್ಲೈನ್ ಬೆಟ್ಟಿಂಗಿಂದ ಎಷ್ಟೋ ಯುವಕರು ಹಾಳಾಗ್ತಿದ್ದಾರೆ. ಈ ಒಂದು ಯುವಕರ ಹಾಳಾಗ್ತಿರೋದಕ್ಕೆ ಸರ್ಕಾರ ಈಗೊಂದು ಮಸೂದೆನ ಮಣ್ಣೆ ಮಾಡಲಿಕ್ಕೆ ಚಿಂತನೆ ನಡೆಸಿ ಅದನ್ನು ಸಿದ್ಧ ಕೂಡ ಮಾಡಿಕೊಂಡಿದೆ. ಈ ಒಂದು ಮಸೂದೆ ಬೇಗ ಅಂಗೀಕಾರ ಆಗಲಿ, ಮುಂದಿನ ಅಧಿವೇಶನದಲ್ಲೇ ಅಂಗೀಕಾರ, ಈ ಹಿಂದೆನೇ ಆಗಬೇಕಿತ್ತು, ಆದರೆ ಮುಂದಿನ ಅಧಿವೇಶನದಲ್ಲೇ ಅಂಗೀಕಾರ ಆಗಲಿ ಈ ಒಂದು ಮಸೂದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಇನ್ನು ಸೋಮವಾರ ಕೂಡ ಇನ್ನೊಂದು ವಿಶಿಷ್ಟವಾದಂಥ ವಿಚಾರದ ಜೊತೆ ಇನ್ನೊಂದು ಪಬ್ಲಿಕ್ ಇಂಟ್ರೆಸ್ಟ್ ಆಗಿರೋವಂಥ ಒಂದು ವಿಚಾರದ ಬಗ್ಗೆ ಮಾತನಾಡ್ತೀನಿ.